In conclusion, let me reiterate that whilst we will be adhering to the understanding that has been reached today, that is the Indian Army, the Indian Navy, and the Indian Air Force, we remain fully prepared and ever vigilant and committed to defending the sovereignty and integrity of the motherland. Every misadventure by Pakistan has been met with strength, and every future escalation will invite a decisive response. We remain fully operationally ready to launch whatever operations may be required in defense of the nation. Thank you very much, ladies and gentlemen. Thank you. With that, we come to the closure of this press briefing. Thank you very much. ಮೂರು ಸೇನೆಯ ಅಧಿಕಾರಿಗಳು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಮಹತ್ವದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾವು ಧ್ವಂಸ ಮಾಡಿದ್ದೀವಿ. ನಮ್ಮ ತಾಯ್ನಾಡನ್ನು ರಕ್ಷಣೆ ಮಾಡೋದಕ್ಕೆ ನಾವು ಈಗಲೂ ಬದ್ಧರಾಗಿದ್ದೀವಿ, ಮುಂದೆಯೂ ಬದ್ಧರಾಗಿರ್ತೀವಿ. ಅಗತ್ಯ ಬಿದ್ದರೆ ನಾವು ಕಾರ್ಯಾಚರಣೆಗೆ ಮುಂದಾಗ್ತೀವಿ. ನಮಗೆ ನಮ್ಮ ತಾಯ್ನಾಡಿನ ರಕ್ಷಣೆ ಮುಖ್ಯ ಅಂತ ಹೇಳಿ ಇವತ್ತಿನ ಈ ತುರ್ತು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಧ್ವಂಸಗೊಳಿಸಿದ್ದಾರೆ. ಅಲ್ಲಿಗೆ ಮುಗೀತು ಪಾಕಿಸ್ತಾನದ ಅರ್ಧ ಕತೆ. 50% ಅವರ ಕತೆ ಮುಗಿದೋಯ್ತಲ್ಲಿ. ಏರ್ ಡಿಫೆನ್ಸ್ ಸಿಸ್ಟಮೇ ವರ್ಕ್ ಆಗಿಲ್ಲ ಅಂತಂದ್ರೆ ಪಾಕಿಸ್ತಾನದಲ್ಲಿ ಆಕಾಶದ ಮೂಲಕ ಯಾವುದೇ ಒಂದು ಯುದ್ಧ ನೌಕೆಗಳು ಹೋಗಿ ಪಾಕಿಸ್ತಾನದಲ್ಲಿ ಆರಾಮಾಗಿ ದಾಳಿಯನ್ನು ಮಾಡ್ಬೋದು. ಹಾಗಾಗಿ ಯಾವಾಗ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಧ್ವಂಸಗೊಳಿಸ್ತೋ ಭಾರತ, ಅಲ್ಲಿಗೆ ಪಾಕಿಸ್ತಾನ ಅರ್ಧ ಸತ್ತೋಯ್ತು. ಅಪಾರ ಪ್ರಮಾಣದ ದಾಳಿ ಆಗಿದೆ ಅನ್ನೋದೆಲ್ಲವೂ ಕೂಡ ಸುಳ್ಳು ಸುದ್ದಿಯನ್ನು ಹಬ್ಬಿಸುವ ಕೆಲಸ ಪಾಕಿಸ್ತಾನ ಮಾಡಿದೆ. ಇಲ್ಲಿಯವರೆಗೂ ನಾವು S-400 ಅನ್ನ ಬಳಕೆ ಮಾಡಿಲ್ಲ, ಆದರೆ ಪಾಕಿಸ್ತಾನ ಹೇಳಿಕೊಂಡಿದೆ S-400 ಅನ್ನ ಬಳಕೆ ಮಾಡಿದೆ ಅಂತೇಳಿ. ಈ ತರದ ಸುಳ್ಳು ಸುದ್ದಿಗಳನ್ನ ಪಾಕಿಸ್ತಾನ ಹೇಳ್ಕೊಂಡು ಬರ್ತಾ ಇದೆ. ಮತ್ತೊಂದು ವಿಚಾರವನ್ನ ಹೇಳ್ತಾರಲ್ಲಿ ಯೋಮಿಕಾ ಸಿಂಗ್ ಅವರು ಒಂದು ಮಾತನ್ನ ಹೇಳ್ತಾರೆ. ನಾವು ದಾಳಿಯನ್ನ ಮಾಡಿದ್ದು ಕರ್ನಲ್ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಅವರು. ಆ ವಿಂಗ್ ಕಮಾಂಡರ್ ಹೇಳ್ತಾರೆ, ನಾವು ಯಾವುದೇ ರಿಲಿಜಿಯನ್ ಅನ್ನ ನೋಡಿ ಹೊಡೆದಿಲ್ಲ, ಟೆರರಿಸ್ಟ್ಗಳನ್ನ ಮಾತ್ರ ನೋಡಿ ಹೊಡೆದಿದ್ದು ಅಂತೇಳಿ. ಯೋಮಿಕಾ ಸಿಂಗ್ ಅವರು ಹೇಳ್ತಾರೆ, ರಿಲಿಜಿಯನ್ ಅನ್ನ ನೋಡಿ ನಾವು ಟಾರ್ಗೆಟ್ ಅನ್ನ ಮಾಡಿ ಹೊಡೆದಿದ್ದಲ್ಲ, ಟೆರರಿಸ್ಟ್ಗಳ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಟಾರ್ಗೆಟ್ ಮಾಡಿ ಹೊಡೆದಿದ್ದು ಅಂತ ಹೇಳ್ತಾರೆ. ನೋಡಿ, ಇವರು ನೇವಿ ಅಧಿಕಾರಿ ಕಮಾಂಡರ್ ರಘು ಎಂ ನಾಯರ್ ಹೇಳ್ತಾರೆ, ನಾವು ನಮ್ಮ ತಾಯ್ನಾಡಿನ ರಕ್ಷಣೆಗೆ ಸದಾ ಸಿದ್ಧರಾಗಿರ್ತೀವಿ, ನಾವು ಈಗಲೂ ಅಲರ್ಟ್ ಆಗಿರ್ತೀವಿ. ಅವರೇನಾದರೂ ಟೆರರಿಸಮ್ನ ಮುಂದುವರಿಸಿದ್ರೆ ಅಥವಾ ಸೀಸ್ ಫೈರ್ ವೈಲೇಷನ್ ಮಾಡಿ ಒಂದು ಬುಲೆಟ್ ಹಾರಿದ್ರು ಕೂಡ ನಾವು ಮತ್ತೆ ಉತ್ತರವನ್ನು ಕೊಡೋದಕ್ಕೆ ಸಿದ್ಧರಿರ್ತೀವಿ. ಅವರು ಹೇಳಿದ್ರು ಅಂತೇಳಿ ನಾವು ಈಗಲೇ ಸುಮ್ಮನೆ ಕೂತಿಲ್ಲ ಅಂತೇಳಿ ಕೂಡ ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಅಲರ್ಟಲ್ಲಿ ನಾವಿದ್ದೀವಿ, ನಮ್ಮ ಭಾರತ ದೇಶವನ್ನು ಕಾಪಾಡಿಕೊಳ್ಳುವಂಥ ಕೆಲಸ, ಭದ್ರತೆಯನ್ನು ಹೇಗೆ ವಹಿಸಬೇಕು ಆ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತೇಳಿ. In conclusion, let me reiterate that whilst we will be adhering to the understanding that has been reached today, that is the Indian Army, the Indian Navy, and the Indian Air Force, we remain fully prepared and ever vigilant and committed to defending the sovereignty and integrity of the motherland. Every misadventure by Pakistan has been met with strength, and every future escalation will invite a decisive response. We remain fully operationally ready to launch whatever operations may be required in defense of the nation. Thank you very much, ladies and gentlemen. Thank you. With that, we come to the closure of this press briefing. Thank you very much.
ಮೂರೂ ಸೇನೆಯ ಅಧಿಕಾರಿಗಳು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಮಹತ್ವದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾವು ಧ್ವಂಸ ಮಾಡಿದ್ದೀವಿ. ನಮ್ಮ ತಾಯ್ನಾಡನ್ನ ರಕ್ಷಣೆ ಮಾಡೋದಕ್ಕೆ ನಾವು ಈಗಲೂ ಬದ್ಧರಾಗಿದ್ದೀವಿ, ಮುಂದೆಯೂ ಬದ್ಧರಾಗಿರ್ತೀವಿ. ಅಗತ್ಯ ಬಿದ್ದರೆ ನಾವು ಕಾರ್ಯಾಚರಣೆಗೆ ಮುಂದಾಗ್ತೀವಿ. ನಮಗೆ ನಮ್ಮ ತಾಯ್ನಾಡಿನ ರಕ್ಷಣೆ ಮುಖ್ಯ ಅಂತ ಹೇಳಿ ಇವತ್ತಿನ ಈ ತುರ್ತು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸಗೊಳಿಸಿದ್ದಾರೆ. ಅಲ್ಲಿಗೆ ಮುಗೀತು ಪಾಕಿಸ್ತಾನದ ಅರ್ಧ ಕತೆ. 50% ಅವರ ಕತೆ ಮುಗಿದೋಯ್ತಲ್ಲಿ. ಏರ್ ಡಿಫೆನ್ಸ್ ಸಿಸ್ಟಮೇ ವರ್ಕ್ ಆಗಿಲ್ಲ ಅಂತಂದ್ರೆ ಪಾಕಿಸ್ತಾನದಲ್ಲಿ ಆಕಾಶದ ಮೂಲಕ ಯಾವುದೇ ಒಂದು ಯುದ್ಧ ನೌಕೆಗಳು ಹೋಗಿ ಪಾಕಿಸ್ತಾನದಲ್ಲಿ ಆರಾಮಾಗಿ ದಾಳಿಯನ್ನು ಮಾಡ್ಬೋದು. ಹಾಗಾಗಿ ಯಾವಾಗ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸಗೊಳಿಸ್ತೋ ಭಾರತ, ಅಲ್ಲಿಗೆ ಪಾಕಿಸ್ತಾನ ಅರ್ಧ ಸತ್ತೋಯ್ತು. ಅಪಾರ ಪ್ರಮಾಣದ ದಾಳಿ ಆಗಿದೆ ಅನ್ನೋದೆಲ್ಲವೂ ಕೂಡ ಸುಳ್ಳು ಸುದ್ದಿಯನ್ನು ಹಬ್ಬಿಸುವ ಕೆಲಸ ಪಾಕಿಸ್ತಾನ ಮಾಡಿದೆ. ಇಲ್ಲಿಯವರೆಗೂ ನಾವು S-400 ಅನ್ನ ಬಳಕೆ ಮಾಡಿಲ್ಲ, ಆದರೆ ಪಾಕಿಸ್ತಾನ ಹೇಳಿಕೊಂಡಿದೆ S-400 ಅನ್ನ ಬಳಕೆ ಮಾಡಿದೆ ಅಂತೇಳಿ. ಈ ತರದ ಸುಳ್ಳು ಸುದ್ದಿಗಳನ್ನ ಪಾಕಿಸ್ತಾನ ಹೇಳ್ಕೊಂಡು ಬರ್ತಾ ಇದೆ. ಮತ್ತೊಂದು ವಿಚಾರವನ್ನ ಹೇಳ್ತಾರಲ್ಲಿ ಯೋಮಿಕಾ ಸಿಂಗ್ ಅವರು ಒಂದು ಮಾತನ್ನ ಹೇಳ್ತಾರೆ. ನಾವು ದಾಳಿಯನ್ನ ಮಾಡಿದ್ದು ಕರ್ನಲ್ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಅವರು. ಆ ವಿಂಗ್ ಕಮಾಂಡರ್ ಹೇಳ್ತಾರೆ, ನಾವು ಯಾವುದೇ ರಿಲಿಜಿಯನ್ ಅನ್ನ ನೋಡಿ ಹೊಡೆದಿಲ್ಲ, ಟೆರರಿಸ್ಟ್ಗಳನ್ನ ಮಾತ್ರ ನೋಡಿ ಹೊಡೆದಿದ್ದು ಅಂತೇಳಿ. ಯೋಮಿಕಾ ಸಿಂಗ್ ಅವರು ಹೇಳ್ತಾರೆ, ರಿಲಿಜಿಯನ್ ಅನ್ನ ನೋಡಿ ನಾವು ಟಾರ್ಗೆಟ್ ಅನ್ನ ಮಾಡಿ ಹೊಡೆದಿದ್ದಲ್ಲ, ಟೆರರಿಸ್ಟ್ಗಳ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಟಾರ್ಗೆಟ್ ಮಾಡಿ ಹೊಡೆದಿದ್ದು ಅಂತ ಹೇಳ್ತಾರೆ. ನೋಡಿ, ಇವರು ನೇವಿ ಅಧಿಕಾರಿ ಕಮಾಂಡರ್ ರಘು ಎಂ ನಾಯರ್ ಹೇಳ್ತಾರೆ, ನಾವು ನಮ್ಮ ತಾಯ್ನಾಡಿನ ರಕ್ಷಣೆಗೆ ಸದಾ ಸಿದ್ಧರಾಗಿರ್ತೀವಿ, ನಾವು ಈಗಲೂ ಅಲರ್ಟ್ ಆಗಿರ್ತೀವಿ. ಅವರೇನಾದರೂ ಟೆರರಿಸಮ್ನ ಮುಂದುವರಿಸಿದ್ರೆ ಅಥವಾ ಸೀಸ್ ಫೈರ್ ವೈಲೇಷನ್ ಮಾಡಿ ಒಂದು ಬುಲೆಟ್ ಹಾರಿದ್ರು ಕೂಡ ನಾವು ಮತ್ತೆ ಉತ್ತರವನ್ನು ಕೊಡೋದಕ್ಕೆ ಸಿದ್ಧರಿರ್ತೀವಿ. ಅವರು ಹೇಳಿದ್ರು ಅಂತೇಳಿ ನಾವು ಈಗಲೇ ಸುಮ್ಮನೆ ಕೂತಿಲ್ಲ ಅಂತೇಳಿ ಕೂಡ ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಅಲರ್ಟಲ್ಲಿ ನಾವಿದ್ದೀವಿ. ನಮ್ಮ ಭಾರತ ದೇಶವನ್ನು ಕಾಪಾಡಿಕೊಳ್ಳುವಂಥ ಕೆಲಸ, ಭದ್ರತೆಯನ್ನು ಹೇಗೆ ವಹಿಸಬೇಕು ಆ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತೇಳಿ